ಶರಣ್ರಿ ಸರ. ಶರಣ್ರಿ, ಆರಾಮದಿರಿ? ನಾನ್ ಆರಾಮು, ನೀವ್ ಆರಾಮೇನ್ರಿ? ಆರಾಮ್ರಿ. ಹಾ, ನಿಮ್ದು ಕುಮುದ ಪ್ರೀತಿ ನೋಡಿದ್ರ ಬಾಳ ಖುಷಿ ಆಗತ್ರಿ. ಥ್ಯಾಂಕ್ಸ್ ರೀ. ಅಂದಂಗ ಪ್ರೊಫೆಸರ್ ಉಸ್ರಾಯ್ ಅವ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಅದೇನಿದ್ಯೋ ನಾನ್ ಹೆಲ್ಪ್ ಮಾಡ್ತೀನ್ರಿ. ಅಂದಂಗ ಸರ ನಿಮ್ಗ ಸಿಗ್ಬೇಕ್ರಿ. ಅಬ್ಬಾ ನೋಡಿ, ನೀವೆಂತ ಮಾತು ಹೇಳಿದ್ರಿ ಅಂದ್ರೆ ಎಷ್ಟು ಖುಷಿ ಆಯ್ತು. ನನಗ ಆ ಮನೇಲಿ ಯಾರ ಸಪೋರ್ಟು ಇಲ್ದೆ ಈ ಸಮಸ್ಯೆನ ಹೇಗ್ ಸಾಲ್ವ್ ಮಾಡೋದು, ಸರ ಹೇಗ್ ಹುಡ್ಕೋದು ಅಂತ ಬಹಳ ಚಿಂತೆ ಮಾಡ್ತಿದ್ದೆ. ನೀವೀಗ ಕೊಟ್ಟಿದ್ದ ಧೈರ್ಯ ಕೋಟಿ ಧೈರ್ಯಕ್ಕೆ ಸಮ ನೋಡಿ. ನಮ್ಮನೆ ಬೇರೆ ಅಲ್ಲ, ನಮ್ಮ ಮಾಮಾರ್ ಮನೆ ಬೇರೆ ಅಲ್ಲ, ಎಲ್ರು ಖುಷಿಯಾಗಿರ್ಬೇಕ್ರಿ, ಅಷ್ಟೇ ರೀ. ಹೌದು, ಕರೆಕ್ಟ್. ಆಮೇಲೆ ನಿಮ್ಗೆ ಆ ಮನೆ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾ? ಏನ್ ಡೀಟೇಲ್ ಬೇಕು ಕೇಳ್ರಲ್ಲ. ಒಂದ್ ನಿಮಿಷ ಬನ್ನಿ. ಇಲ್ಲಿ ನೋಡಿ, ದೇವ್ರ ಮನೆ ಸೊಂಪಿದೆಯಲ್ಲ, ಇಲ್ಲಿ ಸ್ವಲ್ಪ ಏನೋ ಸ್ಪೆಷಲ್ ಆಗಿ ಕಟ್ಟಿದ್ದಾರೆ. ಆರ್ಕಿಟೆಕ್ಚರ್ ಬೇರೆ ಏನೋ ಇದೆ ಅಂತ ಒಂದು ಗುಮಾನಿ ಇದೆ. ಇದ್ರ ಬಗ್ಗೆ ನೀವು ಒಂಚೂರು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಕೊಡೋಣ ಬಿಡ್ರಿ, ಇಲ್ಲೇ ಇರ್ಬೋದು. ಕವರ್ ಮಾಡೋಣ ಬಿಡ್ರಿ. ಹಾ, ಮಾಡೋಣ. ಸರಿ ಆಯ್ತು, ನಾನು ಬರ್ಲೇನ್ರಿ? ಥ್ಯಾಂಕ್ ಯು ರೀ. ಇವ್ ನಾನು ಹೇಳಿದ ಕೆಲಸ ಮಾಡಿದ್ರೆ ಅವಾಗ ಕ್ಲೂ ಹುಡುಕ್ಬೋದು. ಗುರುಗಳೇ, ಶೇಂಗಾ ನನ್ನ ಫುಲ್ ಆಗ್ಬಿಟ್ಟಿದೆ ಕಣೋ, ಅದಕ್ಕೆ ಡಲ್ ಆಗ್ಬಿಟ್ಟಿದೀನಿ. ಅದು ಬಿಡು, ಏನಾದ್ರೂ ಸಿಗ್ತೇನಲ್ಲೋ, ತಲೆ ಕೆಟ್ಟೋಗ್ಬಿಟ್ಟೈತ್ ನನಗಂತೂ. ಗುರುಗಳೇ, ನಾನ್ ಕೈ ಇಟ್ಮೇಲೆ ಬಿಡ್ತೀನೇನ್ರಿ ಗುರುಗಳೇ? ಈ ಮನೆದಷ್ಟೇ ಅಲ್ಲ, ಇಡೀ ಲೇಔಟ್ ಮ್ಯಾಪ್ ನನ್ನ ಹತ್ರ ಇದೆ ಗುರುಗಳೇ. ನಿಜ ಏನೋ? ಶಾಬಾಷ್ ಕಣೋ ಶೇಂಗೆ, ಸೂಪರ್ ಕಣೋ, ಸೂಪರ್ ಕಣೋ. ಈಗ ಮಾಮ ಕನ್ಫರ್ಮ್ ಅಂದ್ರೆ ಪಕ್ಕ ಹಂಗಂತ್ಯಾ? ನಮ್ ಮಾವ ನಾನ್ ಕೇಳಿದ್ರೆ ಇಲ್ಲ ಅಂತಾರ? ಬಾ ಹೋಗೋಣ. ಹಂಗಂತೀರಾ? ಮನೆ ಕೆಲಸದವರಿಂದ ಮನೆ ಮಾಲೀಕನಿಗೆ ಮೋಸ. ಎಂತ ಕಾಲ ಬಂತಪ್ಪ. ಈ ಮನೆಯಾಗ ಬಚ್ಚಿಡಕ್ಕೆ ಏನಾದ್ರು ಜಾಗ ಮಾಡ್ಯಾರ ಮಾಮ? ಮೆಲ್ಲ ಜಾಗ ಆಗ್ತಾವನೆ. ಬಚ್ಚಿಡಕ್ ಏನಪ್ಪ ಇದೆ, ಆತರ ಜಾಗ ಯಾವ್ದು ಮಾಡಿಲ್ಲ ಬಿಡು. ಇಲ್ಲ ಮಾಮ, ಈ ಹಳೆ ಕಾಲದವರು ಸಂಪು ದೇವ್ರ ಮನೆ ಅಲ್ಲಿ ಇಲ್ಲಿ ಸಂದೀಪಂದಿ ಏನಾದ್ರು ಮಾಡಿದಾರ ಅಂತ ಕೇಳ್ದೆ ಮಾಮ. ಬಾಯ್ ಬಿಡು. ಹೌದೌದು, ಕಾಳಜಿ ವಹಿಸಿ ಕಟ್ಲೇಬೇಕು. ಯಾಕಂದ್ರೆ ಸೊಂಪು ನೀರ್ ಲೀಕ್ ಆಗ್ಬಾರ್ದು, ಹಾಗಾಗಿ ಅಲ್ಲಿ ಕಾಳಜಿ ವಹಿಸ್ಲೇಬೇಕು. ಇನ್ನು ದೇವ್ರ ಕೋಣೆ ಇರುತ್ತಲ್ಲ, ಅಲ್ಲಿ ಮುತುವರ್ಜಿ ವಹಿಸ್ಲೇಬೇಕು. ಯಾಕೆ ಹೇಳು, ಆ ಸ್ಲ್ಯಾಬ್ಗಳು ಹಾಳಾಗ್ಬಾರ್ದಲ್ವಾ, ಅದಕ್ಕೋಸ್ಕರ ವಾಸ್ತು ಪ್ರಕಾರ ಇರ್ಬೇಕು. ಅದಕ್ಕೆ ಯಾಕೋ ಮಾವ ಟ್ರಾಕ್ ಬದಲ್ವಲ್ಲ. ಈ ಮೇಧಾವಿಗಳಿರ್ತಲ್ಲ ಮಾಮ, ಏನೇನೋ ಮಾಡಿರ್ತಾರೆ, ಅದಕ್ಕೆ ಕೇಳಿದೆ. ಹೌದಪ್ಪ, ಒಂಥರ ಆಗಿನ ಕಾಲದವ್ರು ಮಹಾ ಮೇಧಾವಿಗಳೇ. ಏನೋ ನೀನು ಮೇಧಾವಿ ತರ ಮಾತಾಡ್ತಿದ್ಯಾ? ನೀನು ಹಳೆ ಕಾಲದವನಾ? ಮಾಮ ನನ್ ನೋಡಿ ಕೇಳ್ತಾರೆ. ನಾನ್ ಸೆನ್ಸ್ ಫೆಲೋ, ನನ್ನ ಹತ್ರನೇ ಆಟ ಆಡ್ತಾನೆ. ಇಬ್ರು ಹಳೆ ಮಿಷನ್ಗಳೇ, ಚೆನ್ನಾಗಿದೆ ಜೋಡಿ. ಯಾಕೋ ಪ್ರೊಫೆಸರ್ ಮಾರ್ಕ್ಸ್ ಎಲ್ಲ ಹೊಂಗಿ ಕೂಡ ನೋಡಲ್ಲ, ಎಡವಟ ಬಿಡುತ್ತೆ. ಬಿಡಬಾರ್ದು. ಕಮಾನ್ ಕಿಂಗ್ ಕಾಂಗ್. ಅಪ್ಪಿ ತಪ್ಪಿ ನನ್ನ ಮಗ ಕ್ಯಾಚ್ ಹಾಕೊಂಬಿಟ್ರೆ ಮತ್ತದೇ ಕಲಾಸಿ ಪಾಳ್ಯ, ಅದೇ ಈರುಳ್ಳಿ ಬೆಳ್ಳುಳ್ಳಿ. ಬೇಡ, 4 ಗಂಟೆಗೆದ್ದು ಮೂಟೆ ಬೇಡ, ಪೊಲೀಸ್ ಕೈಯಲ್ಲಿ ಬೈಸ್ಕೊಳ್ಳೋದು ಬೇಡ, ಏನಾದ್ರು ಮಾಡು. ಏನದು ಬೆಳಕು? ಈ ಕಡೆ ಕುಂದ ಮನೆಯಲ್ಲಿ ಲೈಟ್ ಕಾಣಿಸ್ತಾ ಇದೆಯಲ್ಲ. ಮನೆ ಫುಲ್ಲು ಜಾಲಾಡಿದ್ರು ಎಲ್ಲೂ ಇಲ್ಲ. ದೇವ್ರ ಮನೇಲಿ ಹುಡುಕ್ದೆ, ಇಲ್ಲೇನಾರು ಇರ್ಬೋದಾ? ಯಾರು ಇದಾರ? ಯಾರಿಲ್ಲ. ಈ ಸಂಪಲ್ ಒಂದ್ಸಲ ನೋಡೋಣ. ಶೇಂಗ್ಯಾನ? ಅಯ್ಯೋ, ಹೇಳ್ಬೇಕೀಗ. ಹಲೋ ಕುಮುದ ಅವ್ರೆ, ಇಷ್ಟೊತ್ತಿಗೆ ಫೋನ್ ಮಾಡಿರಿ? ಕೇಳ್ರಿ ಇಲ್ಲಿ. ಏನ್ ಹೇಳ್ರಿ? ನಿಮ್ ಮನೇಲಿ ಶೇಂಗ್ಯಾ ಡಬಲ್ ಗೇಮ್ ಮಾಡಿ ಆ ಕ್ಲೂನ ಕದೀತಾ ಇದ್ದಾನೆ. ಏನ? ಬೇಗ ಆಚೆ ಕಡೆ ಬನ್ನಿ. ಹೊಳ್ಳ ಮಳ್ಳ ಶೇಂಗಾನ್ ಬಗ್ಗೆನ ಹೇಳ್ಬೇಡ್ರಿ ನನಗ. ನಾನು ಹೇಳ್ತಿರೋದು ನಿಜ, ನನ್ನ ಮಾತು ನಂಬಿ. ನಮ್ ಶೇಂಗಾ ಅಂತವಲ್ಲ, ಇಡ್ರಿ ಫೋನ್. ಅವ್ರೆ ಪ್ಲೀಸ್ ಬೇಗ ಆಚೆ ಕಡೆ ಬನ್ನಿ. ಮುಂಜಾನೆ ನೋಡು, ನಂತ ಈಗ ಬರುದಿಲ್ಲ, ಇಡ್ರಿ. ಓ ಶಿಟ್, ಏನೋ ಇದೆ. ಅಯ್ಯೋ, ಇದೇ ಇರ್ಬೇಕಾ ಫ್ಲೂ? ಇವನಿಗೆ ಸಿಕ್ಬಿಡ್ತಲ್ಲ. ಶೇಂಗ್ಯಾ ಡಬ್ಬಲ್ಗೆ ಮಾಡ್ಬಿಟ್ಟೆ ಅಲ್ಲ.
ಶೇಂಗ್ಯಾ, ನಿನಗೇನ್ ಮಾಡ್ತೀನಿ ಅಂತ ನೋಡ್ತಿರೋ? ನೋಡ್ರಪ್ಪ, ಇವತ್ತು ನಾನು ನಿಮಗೆಲ್ಲ ಒಂದು ಮುಖ್ಯವಾದ ವಿಷಯನ ಹೇಳೋಕೋಸ್ಕರ ಕರೆಸಿದ್ದೀನಿ. ಮದುವೆ ನಿಮ್ಮವ. ಇಷ್ಟು ದಿನ ನಾನು ನನ್ನ ಮಗಳು ಕುಮುದನ ರಾಜು ಕಾಂಗೇವಾಡಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಹೌದೌದು, ಚೌಟ್ರಿ ನೋಡಿದಿರಮ್ಮವ. ಆದ್ರೆ ಈಗ ನನ್ನ ನಿರ್ಧಾರ ಬದಲಾಗಿದೆ. ನಾನು 5-6 ದಿನದಿಂದ ಈ ಶೇಂಗ್ಯಾನ ಗಮನಿಸ್ತಾ ಇದ್ದೀನಿ. ಈ ಶೇಂಗ್ಯಾ ತುಂಬಾ ವಿನಯವಂತ, ಬಹಳ ಚುರುಕು, ಹಿರಿಯರಿಗೆ ಗೌರವ ಕೊಡ್ತಾನೆ, ಪ್ರತಿಯೊಂದು ಹೆಜ್ಜೆನೂ ಯೋಚನೆ ಮಾಡಿಡ್ತಾನೆ. ಅದಕ್ಕೆ ನನ್ನ ಮಗಳು ಕುಮುದನ್ನ ಈ ಶೇಂಗ್ಯಾಗೆ ಕೊಟ್ಟು ಮದುವೆ ಮಾಡ್ತೀನಿ. ಈ ಪ್ರಾರಬ್ಧಕ್ಕ ಇವನ ಅಯ್ಯೋ ಹಲ್ಕ ನನ್ ಮಗನೇ. ಅಪ್ಪ, ನಾ ಯಾವತ್ತು ಶೇಂಗ್ಯಾನ್ ಬಗ್ಗೆ ಹಂಗೆ ಯೋಚನೆ ಮಾಡಿಲ್ಲ. ನಾನು ಹುಟ್ಟಿದಾಗಿಂದ ನಿನ್ನ ನೋಡ್ತಾನೆ ಇದ್ದೀನಿ. ಹಾಗಂತ ಆ ಎದುರುಗಡೆ ಮನೆ ರಾಜೇಂದ್ರನ್ ಕೊಟ್ಟು ನಿನ್ನ ಮದುವೆ ಮಾಡ್ಲಾ? ಮಾವ, ಇದಕ್ಕೆ ನೀವು ನನ್ನ ಸಿಂಗಾಪುರಿಂದ ಕರೆಸಿದ್ದು. ನಾನ್ ಸೆನ್ಸ್. ಕುಮುದ, ನಮ್ಮ ಶೇಂಗೆ ಇದಾನಲ್ಲ, ಇವನು ರಾತ್ರಿ ಹಗಲು ಕಷ್ಟಪಟ್ಟು ಸರದ ಸುಳಿವನ್ನ ಕಂಡಿಡಿದಿದ್ದಾನೆ. ಅದನ್ನೆಲ್ಲ ಮಾಡಿದ್ದು ನಿನ್ನ ಪ್ರೀತಿಗೋಸ್ಕರ ಅಂತ ಇವತ್ ಬೆಳಿಗ್ಗೆ ನನಗೆ ಹೇಳ್ದ. ಹಬ್ಬ, ಕೊನೆಗೂ ನನ್ ಸರ ಸಿಗೋ ಕಾಲ ಬಂತು. ಅಯ್ಯೋ ಗುಳ್ಳೆ ನರಿ ನನ್ ಮಗನೇ, ಗುಂಡಿ ತೋಡ್ಬಿಟ್ಟು ನನ್ ಪ್ರೀತಿನ ಅದ್ರಲ್ಲಿ ಮುಚ್ಚಾಕ್ಬಿಟ್ಟು ಅದ್ರ ಮೇಲೆ ನೀನ್ ಗುಲಾಬಿ ನೆಟ್ಬಿಟ್ಟಿದ್ಯಲ್ಲೋ. ರಾಜು, ಸುಮ್ನೆ ಕೂತ್ಕೋ. ಇದೇನ್ ಮಾವ, ಸಿಂಗಾಪುರಿಂದ ನನ್ನ ಕರ್ಸ್ಬಿಟ್ಟು ನಂದು ಕುಮುದೊಂದು ಜೋಡಿ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಉಲ್ಟಾ ಹೊಡಿತಾ ಇದೀರಾ? ಅಜಯ್, ನೀನಾದ್ರೂ ಹೇಳು, ನನಗ್ ಕುಮುದ ಬೇಕು ಅಷ್ಟೇ. ನಾನು ಏನು ಮಾಡ್ಬೇಕು, ಏನು ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅದನ್ನ ನೀನ್ ಹೇಳ್ಬೇಕಾಗಿಲ್ಲ. ಯು ಗಾಟ್ ಇಟ್, ಮಾರ್ಕೆಟ್ ಫೆಲೋ. ಮಾರ್ಕೆಟ್ ಫೆಲೋನಾ? ನಮ್ಮ ಮಾವಿಗೆ ಹೆಂಗೋ ಗೊತ್ತಾಗ್ಬಿಡೈತಲ್ಲ. ಅದೇ ಕಲಸಿ ಪಳೆನೆ ಗತಿನ ಇನ್ ಮುಂದೆ. ದೇವ್ರೆ. ಒಂದ್ ನಿಮಿಷ ಮಾಮರ, ಇದ್ರಾಗೈತೆ ನೋಡ್ರಿ ನೀವು. ಬಾಕ್ಸ್ ಸಮೇತ ಎತ್ಕೊಂಡ್ಬಿಟ್ಟವನೆ. ಶಿವನ್ ಸಿಕ್ತ. ಅಯ್ಯೋ ಗೂಬೆ ನನ್ನ ಮಗನೇ, ನನ್ ಕಣ್ಣೆಲ್ಲ ನೋವು ಬಂದು ಹೋಯ್ತು. ಬೇಗ ಅದನ್ನ ತೆಗೆದು ತೋರ್ಸು. ತೋರ್ಸು. ಯಾವ್ದೋ ಚೀಟಿ ತೆಗಿತವನೆ. ಏನ್ ಬರ್ತೈತೆ ಅದ್ರಲ್ಲಿ? ಏನು ಬರ್ತಿಲ್ವಾ? ನನಗೇನೆ ಪೆನ್ನು ಚೂರಿ ಆಗ್ತೀಯಾ ನನ್ ಮಗನೇ? ಎಕ್ಸ್ಕ್ಯೂಸ್ ಮೀ, ಅಲ್ಲೇ ನೋಡ್ತೀರಾ? ಕ್ಲೂ ಇಲ್ಲಿದೆ. ಲೇ ಶೇಂಗ್ಯಾ, ಬಾಕ್ಸ್ ನ ಎಸ್ಕೇಪ್ ಮಾಡಿ ಮಾಸ್ಟರ್ ಮೈಂಡ್ ಅಂತ ನೀನ್ ಪ್ರೂವ್ ಮಾಡ್ದೆ. ಬಂದ ಹುಡುಗಿ ಈಗ ಮಜಾ ಚಲೋ ಆತ್ ನೋಡ್ರಿ. ಆದ್ರೆ ಬಾಕ್ಸ್ ನ ಬ್ರೇಕ್ ಮಾಡಿ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ ನಾನ್ ಪ್ರೂವ್ ಮಾಡ್ದೆ. ಒರಿಜಿನಲ್ ಇಲ್ಲಿದೆ. ಎಷ್ಟೇ ಆದ್ರೂ ಡಿ ಬಾಸ್ ಸೇಂದಿರ್ಕೋಣ. ಹೆಂಗೆ ನೆಂಟಾಯ್ಸು? ಇವನ ಹತ್ರ ಆಯ್ತಾ? ಇಟ್ರಾಪು. ಅಯ್ಯೋ, ಹೆಂಗ್ ನನ್ ರಾಜು? ಏಯ್, ಗೊತ್ತಾಯ್ತಾ ನಾ ಮಾರ್ಕ್ಸ್ ಪಾಡ್ ಹೆಂಗೆ ಅಂತ? ಫಿಕ್ಸ್ ಆಗ್ಬಿಡು, ಚಿಪ್ಸ್ ನಂಗೆ ಅಂತ. ಎಷ್ಟಾಯ್ಸು ಡಾರ್ಲಿಂಗ್? ಕಮ್ ಆನ್. ಲೇ ಹೋಗಲ್ಲ ಅನ್ನೇ ಹೋಗಲ್ಲ. ಬೈ ಬೈ ಕಿಂಕೋ. ಅಯ್ಯೋ ಊಟ.